ಇಷ್ಟೆಲ್ಲ ಯೋಚನೆ ಮಾಡೋದಿಲ್ಲ. ಇಡೀ ದಿವಸ ಸಿಡುಕೊಂಡು ಬೇಸರ್ಕೊಂಡು ಬೇರೆ ಯಾವ ಕೆಲಸದಲ್ಲಿ ಗಮನ ಇಲ್ಲದೆ ಎಲ್ಲನೂ ಇಷ್ಟು ಯೋಚನೆ ಫ್ಯಾಕ್ಟ್ರಿ ಥರ ನಡೆದಿದ್ದು, ಅದರಲ್ಲಿ ಬೇಸರ ಆಗಿದ್ದು, ಎನರ್ಜಿ ಕಳ್ಕೊಂಡಿದ್ದು ಯಾರು ಮಾಡ್ಕೊಂಡಿದ್ದು? ನೀವೇ ತಾನೇ ಮಾಡ್ಕೊಂಡಿದ್ದು. ಮಾಡ್ಕೊಳ್ಳದೆ ಇರ್ಬೋದಾಗಿತ್ತಲ್ವಾ? ಹಾಂ, ಅವ್ರು ಒಂದೇ ಒಂದು ಯೋಚನೆ ಹೇಳಿದ್ದದು, ಒಂದು ಮಾತು ಹೇಳಿ ಹೊಟ್ಟೋದ್ರು, ಆಮೇಲೆ ಮರ್ತು ಬಿಟ್ರು. ಅವರೆಲ್ಲ ಮಾಡಿದ್ದು. ಇವಾಗ ನೀವೇ ಹೇಳ್ತೀರಾ ಅವರು ಹಂಗಿರೋದ್ರಿಂದ ನಾನು ಯೋಚನೆ ಮಾಡಿದೆ. ಅವ್ರ ತಪ್ಪ ನಿಮ್ಮ ತಪ್ಪ? ಅದಕ್ಕೆ ಯಾವಾಗ ಇನ್ಮೇಲಿಂದ ಏನು ಬರುತ್ತೆ, ಯಾರು ಏನಾರು ಅಂದರೆ ತಕ್ಷಣ ಒಂದು ಯೋಚನೆ ಬಂದರೆ ಅಲ್ಲಿಗೇನೆ ಸ್ಟಾಪ್. ಒಂದು ಯೋಚನೆನೂ ಬರಬಾರ್ದು, ಆಯಿತಾ? ನೀವೇ ಆಗಿದ್ದರೆ ಹಂಗೆ ಯಾರಾದರೂ ಅಂದರೆ ಇವಾಗ ಇಷ್ಟು ಕೇಳಿದ ಮೇಲೆ ಬೆಟರ್ ಥಾಟ್ ಏನು ಹೇಳ್ತೀರಾ? ಇವಾಗ ಏನು ಉತ್ತರ ಹೇಳ್ತೀರಾ? ಯಾರಾದರೂ ಹಾಗಂದ್ರೆ ನೀವು ಬಡಿಸಿದಾಗ ಏನು ಕೇರ್ ಮಾಡಿದೆ, ನೀವು ಮಾಡಿದಾಗ ಏನು ಮಾಡದಿದ್ದಾಗ ನೀವು ಏನು ಹೇಳೋಕ್ಕೆ ಸಾಧ್ಯ? ಮುಂಚೆ ಆದರೆ ಹೀಗೆ ಮಾಡ್ತಿದ್ರಿ ನಾ ಹೇಳಿದಾಗ. ಇವಾಗ ಇಷ್ಟು ಕೇಳಿದ ಮೇಲೆ ಯೋಚನೆಗಳು ರಕ್ತ ಬೀಜಾರಿಸೋದಕ್ಕಿಂತ ಪವರ್ಫುಲ್ಲು. ಇದು 25 ಮರಿ ಹಾಕುತ್ತೆ. ಮತ್ತು ಅದು ನಿಮಗೆ ಯೋಚನೆ, ಅವ್ರ ಬಗ್ಗೆ ನಿಮಗೆ ಆಮೇಲೆ ಚೆನ್ನಾಗಿರೋಕ್ಕೆ ಆಗಲ್ಲ. 3 ದಿವಸ 4 ದಿವಸ ಎಳಿತೀರ ಅನ್ಯಾಯವಾಗಿ. ಆ ಚಿಂತೆ ಆದಾಗ ಅದ್ರ ಬಗ್ಗೆ ಎಲ್ಲರಿಗೂ ಹರಡಿದಾಗ ಅದೇ ಥರನೇ ರೇಡಿಯೇಟ್ ಆಗ್ತಾಯಿದ್ರೆ ವೈಬ್ರೇಷನ್ನು, ನಿಮ್ಮಿಂದಾನೇ ನರಕ ಸೃಷ್ಟಿಯಾಯಿತು, ಒಂದು ಒಪಿನಿಯನ್ ಸೃಷ್ಟಿಯಾಯಿತು. ಈಗಪ್ಪ ಹೀಗೆ, ಈ ಮಗು ಹೀಗೆ, ಅವ್ರು ಹಾಗೆ ಅಲ್ಲ. ಅದೆಲ್ಲ ಮಾಡ್ಕೊಳ್ತಿರೋರು ನೀವೇ ಅಲ್ವ? ಮಾಡ್ದೇನೂ ಇರ್ಬೋದಲ್ವ? ಇವಾಗ ನೀವೇ ಆದರೆ ಯಾವ ರೀತಿ ಬದಲಾಯಿಸ್ಕೋತೀರ? ಈಗ ಇಷ್ಟು ಕೇಳಿದ ಮೇಲೆ ಯಾರಾದರೂ ನಿಮ್ಗೆ ಏನಾರು ಮಾಡಿದಾಗ ಅದನ್ನು ಕೇರೇ ಮಾಡಲ್ಲ. ಅವ್ರು ಮತ್ತೇನು ಹಾಗೆ ಮಾಡ್ತಾರೆ, ಯಾವಾಗಲೂ ಹಂಗೆ.